ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಹೇರ್ನ ಸ್ಮೂತ್ನಿಂಗ್ ಯಾವ ರೀತಿ ಮಾಡ್ಕೋಬಹುದು, ಮನೆಯಲ್ಲೇ ನಾವು ಪಾರ್ಲರ್ಗೆ ಹೋಗ್ದೇನೆ ದುಡ್ಡು ಖರ್ಚು ಮಾಡ್ದೇನೆ ಮನೆಯಲ್ಲೇ ಹೇರ್ ಸ್ಮೂತ್ನಿಂಗ್ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ, ಹಾಗಾದರೆ ಅದು ಯಾವ ರೀತಿ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ದಾಸವಾಳ ಹೂವು ತೊಗೊಂಡಿದ್ದೀನಿ. ದಾಸವಾಳ ಹೂವು ಮತ್ತು ಅದ್ರ ಜೊತೆ ದಾಸವಾಳ ಎಲೆ. ನಾನಿಲ್ಲಿ ಕೆಂಪು ದಾಸವಾಳ ಹೂವು ತೊಗೊಂಡಿದ್ದೀನಿ. ಇದ್ರ ಬದಲಾಗಿ ವೈಟ್ ದಾಸವಾಳ ಹೂವು ಸಹ ತಗೋಬಹುದು. ಅದು ಪಾರ್ಲರ್ ಅಥವಾ ಸಲೂನ್ಗಳಲ್ಲೆಲ್ಲ ಹೇರ್ ಸ್ಮೂತಿಂಗ್ ಮಾಡಿಸಿದ್ವಿ ಅಂತ ಹೇಳಿದರೆ ಆವಾಗಿನ ಟೈಮ್ ಅಂದರೆ ಆಗಿನ ಸದ್ಯದ ಮಟ್ಟಿಗೆ ಅದು ಸ್ಮೂತಿಂಗ್ ಆಗುತ್ತೆ. ಬರ್ತಾ ಬರ್ತಾ ಅದೆಲ್ಲ ಹೇರ್ಸ್ ಎಲ್ಲ ಯಾವ ರೀತಿ ಆಗುತ್ತೆ ಅಂದರೆ ಡ್ರೈ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಮೂತ್ನಿಂಗ್ ಮಾಡಿಸಿದ್ರೆ ಫುಲ್ ಡ್ರೈ ಹೇರ್ಸ್ ಆಗುತ್ತೆ. ಅದರಲ್ಲೆಲ್ಲ ಕೆಮಿಕಲ್ಸ್ ಇರುತ್ತೆ ಅಲ್ವಾ, ಹಾಗಾಗಿ ಡ್ರೈ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಥರ ನಾವು ಮನೇಲೇ ರೆಡಿ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಯಾವ ರೀತಿಯಾದ ಕೆಮಿಕಲ್ಸ್ ಸಹ ಇರೋದಿಲ್ಲ. ಇದರಲ್ಲಿ ನ್ಯಾಚುರಲ್ ಆಗಿ ನಮ್ಮ ಹೇರ್ಸು ಸ್ಮೂತ್ನಿಂಗು ಆಗುತ್ತೆ ಮತ್ತು ಇನ್ನೂ ಹೇರ್ಸ್ ಗ್ರೋ ಆಗಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇದರಿಂದ. ಈ ದಾಸವಾಳ ಎಲೆ ಮತ್ತು ಹೂವನ್ನು ನಾನಿವಾಗ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆ ಒಂದು ಸ್ವಲ್ಪ ಆಲೋವೆರಾ ಜೆಲ್ ಸಹ ಆ್ಯಡ್ ಮಾಡ್ಕೋಬಹುದು. ಇನ್ನೊಂದೇನಪ್ಪ ಅಂತ ಹೇಳಿದರೆ, ನಿಮಗೆ ಯಾವಾಗ ಹೇರ್ ಸ್ಮೂತಿಂಗ್ ಬೇಕು ಅನಿಸುತ್ತೋ ಅಂದರೆ ವೀಕ್ಲಿ ಒನ್ ಟೈಮ್ ನೀವು ಮಾಡ್ಕೋಬಹುದು. ನಿಮಗೆ ಯಾವಾಗ ಬೇಕು ಅನಿಸುತ್ತೋ ಆವಾಗ ಇದನ್ನ ಅಪ್ಲೈ ಮಾಡ್ಕೊಂಡು ವಾಶ್ ಮಾಡ್ಕೊಂಡ್ರಿ ಅಂತ ಹೇಳಿದರೆ ಹೇರು ತುಂಬ ಸ್ಮೂತ್ ಆಗುತ್ತೆ. ಅದು ಬಿಟ್ಟು ನೀವು ಒಂದು ಸಲ ಅಪ್ಲೈ ಮಾಡಿಬಿಟ್ಟು ನಾನು 3 ತಿಂಗಳು 6 ತಿಂಗಳು ನಮ್ಮ ಸ್ಮೂತಿಂಗ್ ಹಾಗೆ ಇಲ್ಲ, ಲಾಂಗ್ ಟೈಮ್ ಇರಲಿಲ್ಲ ಅಂತ ಹೇಳೋ ಹಾಗಿಲ್ಲ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಇವಾಗ ಈ ಥರ ಮಿಕ್ಸಿ ಮಾಡ್ಕೊಂಡ್ಮೇಲೆ ಇದನ್ನ ಡೈರೆಕ್ಟಾಗಿ ಹಾಗೆ ಅಪ್ಲೈ ಮಾಡ್ಬೋದು. ಅಂದರೆ ಏನಪ್ಪ, ಆಮೇಲೆ ಹೇರ್ಸ್ ಎಲ್ಲ ಕ್ಲೀನ್ ಮಾಡೋದು ಒಂಚೂರು ಕಷ್ಟ ಅನಿಸುತ್ತೆ. ಹಾಗಾಗಿ ಇದನ್ನ ಸೋಸ್ಕೊತಾ ಇದ್ದೀನಿ. ಅಂದರೆ ಎಲೆಗಳು ಇರುತ್ತಲ್ವ, ಅದು ಎಲ್ಲ ಚಲ್ಟ ಥರ ಇರುತ್ತೆ. ಹಾಗಾಗಿ ಸೋಸ್ಕೊಂಡು ಹಚ್ಕೊಂಡ್ರೆ ತುಂಬ ಚೆನ್ನಾಗಿ ನಮಗೆ ಅಂದರೆ ವಾಶ್ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಈಸಿಯಾಗಿ ಆಗುತ್ತೆ ಅಂತ ಹೇಳಿ ಈ ಥರ ಸೋಸ್ಕೊತಾ ಇದ್ದೀನಿ. ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು ಕ್ಲೀನ್ ಆಗಲಿಕ್ಕೆ, ಅಂದರೆ ಹೇರು ಬೇಗ ವಾಶ್ ಆಗಲ್ಲ ಅಂತೇಳಿ ಈ ಥರ ಸೋಸ್ಕೊಂಡು ಹಚ್ಕೊಂಡ್ವಿ ಅಂತ ಹೇಳಿದರೆ ತುಂಬ ಚೆನ್ನಾಗಿ ಬೇಗ ವಾಶ್ ಆಗುತ್ತೆ ಹೇರ್ಸು. ನೀರು ಕೂಡ ಕಡಿಮೆ ಹೋಗುತ್ತೆ. ಅಂದರೆ ಹೇರ್ ವಾಶ್ ಮಾಡಲಿಕ್ಕೆ ನೀರು ಕೂಡ ಕಡಿಮೆ ನೀರಲ್ಲೇ ಹೇರ್ ವಾಶ್ ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದರೆ ಡೈರೆಕ್ಟಾಗಿ ಹೀಗೆ ಅಪ್ಲೈ ಮಾಡಿದ್ವಿ ಅಂತ ಹೇಳಿದರೆ ನೀರು ತುಂಬ ಬೇಕಾಗುತ್ತೆ, ನೀರು ಹೇರ್ ವಾಶ್ ಮಾಡಲಿಕ್ಕೆ. ಈ ಥರ ಹೇರ್ಸ್ಗೆ ಅಪ್ಲೈ ಮಾಡಿದ ಮೇಲೆ 1 ಗಂಟೆ ಅಥವಾ 1-2 ಗಂಟೆ ಆದರೂ ಬಿಟ್ಟು ಸ್ನಾನ ಮಾಡಿದ್ವಿ ಅಂತ ಹೇಳಿದರೆ ಹೇರ್ಸು ತುಂಬ ಸ್ಮೂತಾಗಿ ಸಾಫ್ಟಾಗಿ ಶೈನಿಂಗ್ ಹೇರ್ಸ್ ಆಗುತ್ತೆ. ಇದ್ರ ಜೊತೆ ಇದಾದಮೇಲೆ ನೀವು ಶಾಂಪೂ ಸಹ ಯೂಸ್ ಮಾಡ್ಕೋಬೋದು, ಇಲ್ಲ ಅಂದರೂ ಕೂಡ ನಡೆಯುತ್ತೆ. ಇದೇ ಹೇರ್ ಕಂಡೀಷ್ನರ್ ಥರನೂ ಯೂಸ್ ಆಗುತ್ತೆ. ನಾವು ಹಾಕಿರುವಂಥ ಹೇರ್ ಪ್ಯಾಕ್ ಇವಾಗ ಹೇರ್ ಕಂಡೀಷ್ನರ್ ಥರನೂ ಇರುತ್ತೆ, ಸ್ಮೂತ್ನಿಂಗು ಇರುತ್ತೆ ಹೇರ್ಸ್ ಎಲ್ಲ.
ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಎಲ್ರಿಗೂ.